ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಏ ಅಣ್ಣಯ್ಯ ಕೊಡು ಫೋಟೋ. ಈ ಫೋಟೋ ನಂದು ಕೊಡು. ಇದು ನಿನ್ನ ಫೋಟೋವಾ? ಅದ್ರಾಗ ನಿನ್ ಮಕ್ಕವೇ ಕಾಣಿಸ್ತಾ ಇಲ್ಲ, ಯಾವ್ದೋ ಸುಂದರವಾದ ಹುಡುಗನ ಮಕ್ಕ ಕಾಣಿಸ್ತಾ ಐತೆ. ಯಾರ್ದೆಲ್ಲ ಫೋಟಾ? ಏ ನಂಜುಂಡಿ, ಈ ಹುಡುಗನ ಜೊತೆ ನನ್ ಲಗ್ನ ಆಗೋದು ನಿಜವಾ? ನಂಗೆ ಯಾಕೋ ನಂಬಿಕೆನೇ ಬರ್ತಿಲ್ಲ. ಏ ಬಾಯಿ ಮುಚ್ಕಳೆ, ಒಳ್ಳೆ ಕೆಲ್ಸದ ಬಗ್ಗೆ ಅಪ್ಸಕ್ನ ನುಡಿಬೇಡ. ಅದ್ ಸರಿ, ಈ ಲಗ್ನ ಬಗ್ಗೆ ನಿಂಗೆ ಯಾಕೆ ಅನುಮಾನ ಬಂತು? ಈ ಹುಡುಗನ್ ನೋಡಿದ್ರೆ ಏಟ್ ಚಂದಾಗವನೆ, ನೋಡಿದ್ರೆ ಶ್ರೀಮಂತನ ಮನೆ ಮಗ ತರ ಇದ್ದಾನೆ. ಇವ್ನ್ ಬೇಕು ಅಂತಂದ್ರೆ ಚಂದ್ ಹುಡುಗಿರೆಲ್ಲ ಸಿಗ್ತಾರೆ. ಅಂಥದ್ರಲ್ಲಿ ನನ್ನಂತ ಹಳ್ಳಿ ಮುಖಿನ ಯಾಕೆ ಒಪ್ಕೊಂಡ, ನನ್ನಂತ ಪೆದ್ದಿನ ಯಾಕೆ ಮದುವೆ ಆಗ್ತೀನಿ ಅಂದ, ಅದು ಗೊತ್ತಾಗ್ತಿಲ್ಲ. ಏ ಹಳ್ಳಿ ಮುಖಿ, ಪೆದ್ದಾಗ ಬಾಯಿಗೆ ಬಂದಂಗೆ ಮಾತಾಡಿ ನಂಗೆ ಪಾಪ ಬರೆಸ್ಬೇಡ. ನೀನ್ ಏಟ್ ಚೆನ್ನಾಗಿದ್ಯಾ ಅಂತ ನಿಂಗೆ ಗೊತ್ತಿಲ್ಲ ಕಣವ. ಊರಿಗೂರೇ ನಿನ್ನಂತ ಸುಂದ್ರಿ ನೋಡೇ ಇಲ್ಲ ಅಂತ ಮಾತಾಡ್ಕತಾವ್ರೆ. ಈ ಲಗ್ನ ಆಗಕ್ಕೆ ನೀನಲ್ಲ, ಆ ಹುಡುಗನೇ 7 ಜನದಾಗ ಪುಣ್ಯ ಮಾಡಿರ್ಬೇಕು. ಹೋಗ, ಏನೋ ಹೇಳ್ತೀಯ. ಸರಿ ಫೋಟೋ ನೋಡಿ ಸಾಕು, ಲಗ್ನ ಪತ್ರಿಕೆ ಹಚ್ಚಾಕ್ಸಕ್ಕೆ ಫೋಟೋ ಬೇಕು. ತತ ಏನವಾ ಲಚ್ಚಿ? ಅದು ಏನ್ ಹೇಳೆ? ಜುಂಡಿ, ಏನ್ ಹೇಳವ, ಪರವಾಗಿಲ್ಲ. ಈ ಹುಡುಗನ ಹೆಸರೇನು? ಓ, ಇದನ್ನು ಕೇಳಕ್ಕೆ ಈಟೊಂದು ಸತಾಯಿಸಿದ್ಯಾ? ಈ ಹುಡುಗನ ಹೆಸರು ಚಂದನ್ ಅಂತ. ಅಲ್ಲ ಕಣತೆ, ವತಾರಿಂದ ಎಲ್ರು ಹುಡುಕಾಡ್ತಾವ್ರ ನಿನ್ನ. ನಾಷ್ಟನೂ ಮಾಡಿಲ್ವಂತೆ, ಎತ್ತಾಗ ಹೋಗಿದ್ದೆ? ಕಾಡು ತಗೋಕ್ ನೋಡಿದ್ರೆ ಅಲ್ಲೂ ಇಲ್ಲ, ಹೊಲತ್ತವ್ ಕಳೆ ಏನಾರು ಕಿಳಿಸ್ತೀಯ ಅಂತ ನೋಡಕ್ ಹೋದ್ರೆ ಅಲ್ಲೂ ಇಲ್ಲ. ನಾವ್ ಏನನ್ಕೋಬೇಕು? ನಾಗೆ ಬಸ್ವಾ, ನೀವೆಲ್ಲ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಿ? ನನ್ನ ಮೊಮ್ಮಗಳಿಗೆ ಒಳ್ಳೆ ಕಡೆ ಗಂಡು ಸಿಕ್ಕಿದ್ರೆ ನಾನು ನಮ್ಮ ಮನೆ ದೇವ್ರಿಗೆ ಈಡ್ಗಾಯಿ ಉಡಿಸ್ತೀನಿ ಅಂತ ಅರಕೆ ಹೊತ್ಕೊಂಡಿದ್ದೆ. ಅದಕ್ಕೆ ನಾನು ವತಾರೇನೆ ದೇವರ ಗುಡಿಗೆ ಹೊಂಟೋಗಿದ್ದೆ. ಏ ಬಸ್ವಾ, ನೀನು ನಿಮ್ಮ ಮಾವ ಸೇರಿಕೊಂಡು ನನ್ನ ಮೊಮ್ಮಗಳಿಗೆ ಎಂಥ ಗಂಡು ಹುಡುಕಿದ್ದೀರಿ, ನಂಗೆ ನಂಬಕ್ಕೆ ಆಯ್ತಿಲ್ಲ. ಅದಕ್ಕೆ ಅರಕೆ ಸಲ್ಲಿಸ್ಬಿಡುವ ಅಂತ ವತಾರನೇ ಎದ್ದು ಹೊಂಟೋಗ್ಬಿಟ್ಟೆ ಕಡ್ಲ. ಅಲ್ಲ ಕಣತೆ, ಅರ್ಕೆ ತೀರ್ಸ್ಬೇಡ ಅಂತ ಹೇಳ್ದವ್ರು ಯಾರು ನಿನ್ಗೆ? ಮನೇಲಿ ಯಾರಿಗಾರ ಹೇಳ್ಬಿಟ್ಟು ಹೋಗಿ ಬರ್ತಿದ್ದ? ನಿನ್ಗೆ ವಯಸ್ಸಾಗದೆ ಇನ್ನು ಚಿಕ್ಕ ಹುಡುಗಿ ಅನ್ಕೊಂಡಿದ್ಯಾ? ಜೊತೆಗೆ ಯಾರು ನಾನು ಕರ್ಕೊಂಡು ಹೋಗ್ಬಾರ್ದಿದ್ದ? ನಾಗೆ, ನೀನು ನನ್ನ ಮೊಮ್ಮಗಳನ್ನ ಮದುವೆ ಆಗೋ ಹುಡುಗನ ಫೋಟೋ ತೋರಿಸಿದ್ಮೇಕೆ ನಂಗೆ ಸಂತೋಷ ತಡ್ಕೊಳಕ್ಕೆ ಆಗ್ಲಿಲ್ಲ. ಅದಕ್ಕೆ ಅರಕೆ ಸಲ್ಲಿಸ್ಬಿಡೋಣ ಅಂತ ಯಾರಿಗೂ ಹೇಳ್ದೆ ಹೊಂಟೋಗ್ಬಿಟ್ಟೆ. ಅಲ್ಲ ಅಜ್ಜಿ, ಮಾವ ಎಷ್ಟು ಗಾಬರಿ ಆಗಿದ್ರು ನಿನ್ನ ಹುಡುಗಕ್ಕೆ ಎಷ್ಟು ಜನ ಕಳ್ಸೋರೆ ಅಂತ ಗೊತ್ತಾ? ಲೇ ಬಸವ, ನಿಂಗೊಂದು ನಿಜ ಹೇಳಲ್ಲ, ನಿಮ್ಮಗಳ ಬಗ್ಗೆ ನಂಗೆ ವಿಶ್ವಾಸ ಅನ್ನೋದೇ ಇರಲಿಲ್ಲ ಕಣ್ಲ. ನಿಮ್ಮಗಳೆಲ್ಲ ನನ್ನ ಮೊಮ್ಮಗಳ ಎಲ್ಲಿ ಕೊನೆ ತನಕ ಈ ಮನೆ ಕೆಲಸದವಳ ಥರ ದುಡ್ಸ್ಕೊಂಡ್ಬಿಡ್ತಿರೋ ಅಂತ ಅನುಮಾನ ಆಯಿತು. ಈ ಕೆಟ್ಟ ಮುದುಕಿಗೆ ಆ ಅನುಮಾನ ಅನ್ನೋದನ್ನ ನೀವು ದೂರ ಮಾಡಿಬಿಟ್ರಿ. ನಿಮ್ಮಗಳ ಬಗ್ಗೆ ಎಲ್ಲ ನಾನು ಅಷ್ಟು ಕೆಟ್ಟದಾಗಿ ಯೋಚನೆ ಮಾಡಿದ್ನಲ್ಲ ಅಂತ ನನಗೆ ನಾಚಿಕೆ ಆಯ್ತಾಯ್ತೆ ಕಣ್ಲ. ಅಜ್ಜಿ, ಲಚ್ಚಿ ನನ್ನ ತಾಯಿ ಹೊಟ್ಟೆಲಿ ಹುಟ್ಟಿಲ್ದೇ ಇರ್ಬೋದು, ಆದ್ರೆ ನಾನ್ ಬಿಟ್ಟು ಬಂದು ನಮ್ಮ ಅಪ್ಪನ ರಕ್ತ ಹಂಚ್ಕೊಂಡೇ ಹುಟ್ಟಿರೋದು. ಲೋಕದ ಕಣ್ಣಿಗೆ ಅವಳು ನನ್ನ ಮಲ್ತಂಗಿ ಇರ್ಬೋದು, ಆದ್ರೆ ನನ್ಗೆ ಅವಳು ಒಡ ಹುಡ್ತಾಳೆಯ. ದೇವರು ನನ್ನ ಕಣ್ಣು ಮುಚ್ಚಿಸಿ ನಿಮ್ಮ ಕಣ್ಣು ತೀರ್ಸದ್ನಲ್ಲ, ಅದು ದೊಡ್ಡದು. ಅದಕ್ಕೆ ದೊಡ್ಡವ್ರು ಹೇಳೋದು, ದೇವ್ರಿಗೆ ಹೂವು ಹಾಕೋದು ದೊಡ್ಡದಲ್ಲ, ದೇವ್ರು ಹೂ ಕೊಡೋವ್ರಿಗೂ ಕಾಯಬೇಕು ಅಂತ. ಅಯ್ಯೋ, ನಾನೊಂದು ಆಳು ಮುದುಕಿ ಮರ್ತೇ ಬಿಟ್ಟೆ ನೋಡು. ನಿಮಗೆಲ್ಲ ಸಿಹಿ ಕೊಡಬೇಕು ಅಂತ ತಂದಿವ್ರಿ.
ತಕೊಳ್ಳಿ ಬಾಯಿ ಸಿಹಿ ಮಾಡ್ಕ. ನೀನು ತಗೋದಾಗಿ. ನಮ್ ಲಜ್ಜೆ ಕೊಡ್ಬೇಕು. ಬರ್ತೀನಿ. ಲಗ್ನ ಮೇಲೆ ನಾನು ನಿನ್ ಜೊತೆ ಕರ್ಕೊಂಡು ಹೋಗ್ತೀಯಾ? ಏ ನೀನ್ ನನ್ ಕೂಡ ಬಂದ್ರೆ ಶಾಲೆಗೆ ಹೋಗೋರು ಯಾರೋ? ಹಂಗಾರೆ ಕರ್ಕೊಂಡು ಹೋಗಲ್ವಾ? ಮೊದ್ಲು ಲಗ್ನ ಆಗ್ಲಿ, ಆಮೇಲೆ ನೋಡುವ. ಲಜ್ಜಿ, ಲಜ್ಜಿ. ಅಯ್ಯೋ, ನಾ ಆಂಟಿ ಎಲ್ಲ ಹುಡ್ಕಾಡ್ಕೊಂಡು ಬಂದೆ. ನೀವಿಬ್ರು ಇಲ್ಲಿದ್ದೀರಾ? ತಗೋವಾ. ತಗೊಳ್ಳಿ, ನೀನ್ ತಗೊಳ. ಲಜ್ಜಿ, ಕಡಿಕೋ ದೇವ್ರು ನನ್ನ ಕಡೆ ಕಂಡ್ಬಿಟ್ಟು ನೋಡ್ದ. ಇಷ್ಟು ವರ್ಷ ಈ ದಿನಕ್ಕೋಸ್ಕರ ಕಾಯ್ಕೊಂಡಿದ್ದೆ ನೋಡು. ನಿಂದೇನಿದ್ರು ನಿನ್ ಲಗ್ನ ಒಂದಾಗ್ಬಿಟ್ರೆ ನೆಮ್ಮದಿಯಾಗಿ ಜೀವ ಬಿಡ್ಬೋದು. ತಾತಮ್ಮ ಏನೋ ಹೇಳಿ ಸುಮ್ಮನೆ ಕೋಪ ಬರಿಸ್ಬೇಡ. ದೇವಸ್ಥಾನದಿಂದ ಬರ್ತಾ BP ಮಾತ್ರೆ ತಗೋಬಾ ಅಂತ ಹೇಳಿದ್ದೆ, ತಂದ್ಯಾ? ಪೂಜೆ ಮುಗಿಸಿದ ಸಂತೋಷದಲ್ಲಿ ಮಾತ್ರೆ ತಕೊಳ್ಳೋದೇ ಮರ್ತ್ಬಿಟ್ಟೆ. ಈಗ ನಂಗೇನಾಗೈತೆ? ಸಂಧ್ಯಾಕೆ ಇದ್ದೀನಲ್ಲ, ಮಾತ್ರೆ ಯಾಕೆ ತಗೋಬೇಕು? ತಾತಮ್ಮ ಇನ್ನ ಲಡ್ಡು ಇದೆಯಾ? ಅಯ್ಯ, ನಿನಗಿಲ್ಲ ಅಂತೀನ, ಎಲ್ಲ ತಿಂದಿಯಾ? ತಕ. ಆತ್ಮಲಿಂಗೇಶ್ವರ, ಇವತ್ತು ನಿನ್ನ ಹೆಸರು 7 ಕಿತ ಹೇಳಿದ್ರು ನನಗೆ ಸಮಾಧಾನವೇ ಆಗ್ತಾ ಇಲ್ವಲ್ಲಪ್ಪ ಭಗವಂತ. ಲಚ್ಚಿ, ಇದ್ಯಾಕವ ಅಳ್ತಾ ಇದ್ಯಾ? ಯಾಕೂ ಇಲ್ಲ ತಾತಮ್ಮ. ಅಲ್ಲ ಕಣವ, ನಗ್ತಾ ಇರ್ಬೇಕಾದ್ ಹೊತ್ತಲ್ಲಿ ಇದ್ಯಾಕವ ಕಣ್ಣೀರಾಗ್ತಾ ಇದ್ಯಾ? ನೀನೇನೋ ಎಲ್ಲಾ ದೇವ್ರಿಗೂ ಹರಕೆ ಹೊತ್ಕೊಂಡು ನನ್ ಲಗ್ನ ನಿಶ್ಚಯ ಮಾಡ್ದೆ. ನನ್ ಲಗ್ನ ಆಗಿ ಗಂಡನ ಮನೆಗೆ ಹೋದ್ಮೇಲೆ ನಿನ್ ಯಾರು ನೋಡ್ಕೊಂತಾರೆ? ಅಯ್ಯೋ, ಅದಕ್ಕೆ ಯಾಕವ ಯೋಚನೆ ಮಾಡ್ತೀಯ? ನಾನು ಬಾಳ್ದೆ, ಬದುಕ್ದೆ, ಸಂಸಾರ ಕಟ್ಕೊಂಡೆ. ಶಿವ ಕಷ್ಟ ಕೊಟ್ಟಾಗ ಅದನ್ನು ಅನ್ಭವಿಸ್ದೆ, ಸುಖ ಕೊಟ್ಟಾಗ್ಲೂ ನಿಂದೇ ಶಿವನೇ ಅಂತೆ. ಲಚ್ಚಿ, ನಂಗೆ ಒಂದೇ ಒಂದು ಆಸೆ ಇತ್ತು ಕಣಪ್ಪ. ನನ್ನ ಮೊಮ್ಮಗಳ ಮದುವೆ ಆಗೋ ತನಕ ನನ್ನ ಜೀವ ಉಳಿಸ್ಕೊಂಡಿರ್ಬೇಕು. ಅಲ್ಲಚ್ಚಿ, ಹೆಣ್ಣು ಹುಟ್ಟಿದ ಮೇಲೆ ಹುಟ್ಟಿದ ಮನೆ ಹೊಸಲು ದಾಟ್ ಹೋಗ್ಬೇಕು, ಗಂಡನ ಮನೆ ಹೊಸಲು ತುಳಿಬೇಕು. ಆ ಮನೆ ನಿನ್ನ ಮನೆ ಮಾಡ್ಕೋಬೇಕವ್ವ. ಇದು ವಿಧಿನವ್ವ ಇದು. ನಾನು ಅಡ್ಡೆಲ್ಲೇ ಕಣವ್ವ, ಯಾವಾಗ ಬೇಕಾದ್ರೂ ಬಿರುಗಾಳಿ ಬೀಸ್ಬೋದು, ಅಡ್ಡೆಲ್ಲ ಉದುರೋಗ್ಬೋದು. ಅದು ಯಾವಾಗ ಉದುರುತ್ತೆ ಅಂತ ಹೇಳಕ್ಕಾಗಲ್ಲ. ತಮ್ಮಯ್ಯ, ಅಂತೂ ಇಂತೂ ಅತ್ತೆ ದಾರಿ ತಪ್ಪಿಸಿದಾತು. ಅತ್ತೆಗೆ ನಮ್ಮ ಪಿಲಾನೆಲ್ಲ ಗೊತ್ತಾಗಿಲ್ಲ, ಎಲ್ಲ ತಾಳ್ಕೆಳಗಾಗೋಯ್ತದ ಅಂತ ಭಯ ಆಯ್ತಿತ್ತು. ಇದಕ್ಕೆಲ್ಲ ಕಾರಣ ಬಸವ. ಅಕ್ಕಯ್ಯ, ನಾನು ನಿನ್ನೆ ಬುದ್ಧಿವಂತೆ ಅನ್ಕೊಂಡಿದ್ದೆ. ಬತ್ತ ನಿನ್ನ ಮಗ ಬಸವ ನಿನ್ನನ್ನು ಮೀರ್ಸೋ ಬುದ್ಧಿವಂತ ಆಯ್ತವನೆ. ತಮ್ಮಯ್ಯ, ಜಾಸ್ತಿ ಹೊಗಳ್ಬೇಡ. ಹೊಗಳಿದ್ರೆ ಮಕ್ಕಳು ಹಾಳಾಗೋಯ್ತವಂತೆ. ನಾನು ನಿನಗೂ ನನ್ನ ಮಗನಿಗೂ ಒಂದು ಮಾತು ಹೇಳಬೇಕು ಅನ್ಕೊಂಡಿವ್ನಿ. ಬಸವ, ನಾವು ಅನ್ಕೊಂಡಿರೋದು ಮಾಡಿ ಮುಗ್ಸೋ ಗಂಟ ಈಸಿಯ ಯಾರಿಗೂ ಗೊತ್ತಾಗಬಾರ್ದು ಕಂಡ. ನನ್ನ ತಮ್ಮಯ್ಯನ ಮದುವೆ ಅದ್ದೂರಿಯಾಗಿ ನಡೆಸ್ಬೇಕು. ಏಟೆ ಖರ್ಚಾದ್ರೂ ಪರವಾಗಿಲ್ಲ ಕಂಡ, ಅದನ್ನ ನೀನೇ ಮಾಡಿ ಮುಗಿಸ್ಬೇಕು. ಮದುವೆ ಹೆಂಗಿರ್ಬೇಕು ಗೊತ್ತಾ? ಮದುವೆಗೆ ಬಂದವರೆಲ್ಲ ಸಾಯ ಗಂಟ ಅದನ್ನು ಮರಿಬಾರ್ದು, ನೆನಪಿನಲ್ಲಿ ಇಟ್ಕೋಬೇಕು. ಹಂಗಿರ್ಬೇಕು ಕಣ್ಣ. ಅವ್ವ, ನೀ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಕಣವ. ಹೇಳಿ ಕೇಳಿ ನಮ್ಮ ಮಾವಯ್ಯನ ಮದ್ವೆ, ಮಾವಯ್ಯ ಲಚ್ಚಿ ಮದ್ವೆನ ಹೆಂಗ್ ಮಾಡ್ತೀನಿ ನೋಡ್ತಾ ಇರು.
ನಮಗಾಗದೇ ಇರೋರು ಈ ಮದುವೆ ನೋಡಿ ಹೊಟ್ಟೆ ಕಿಚ್ಪಟ್ಕೋಬೇಕು. ಅತ್ತೆ ಅದೇನೋ ಗುಸ್ಗುಸು ಅಂತ ಮಾತಾಡ್ತಾ ಇದ್ದೀರಾ. ಅಂತ ಒಳ್ಳೆ ಸುದ್ದಿ ಏನಾದ್ರೂ ಇದ್ರೆ ನನ್ನ ಹತ್ರನೂ ಹೇಳ್ಬಾರ್ದಾ? ನಾನು ಈ ಮನೆ ಸೊಸೆನೆ ತಾನೆ. ನನ್ನ ಹತ್ರ ಮುಚ್ಚುಮರೆ ಮಾಡೋ ಅಂಥದ್ದು ಏನೈತೆ? ಏಯ್, ಇಲ್ಲಿಗೆ ಬೋ ಅಂತ ಬಿಳ್ಳೆ ಕೊಟ್ಟು ಕರೆದವ್ರು ಯಾರೇ ನಿನ್ನ? ಯಾಕೆ ಬಂದೆ ಅಲ್ಲಿಗೆ? ಇದೊಳ್ಳೆ ಸಂದಕಾಯ್ತಲ್ಲ. ನಾನು ದಿನ ಟೀ ಮಾಡಿ ತಂದ್ಕೊಡೋ ಒತ್ತಾತು. ಟೀ ಮಾಡಿ ತಂದ್ಕೊಟ್ರು ತೆಪ್ಪು, ತರದೇ ಇದ್ರು ತೆಪ್ಪು. ಅದೇನಾರ ಆಗಿರ್ಲಿ, ಈ ಮನೆ ಸೊಸೆ ಕಣ್ ತಪ್ಸಿ ಯಾರು ಏನು ಮಾಡಕ್ ಆಗಕ್ಕಿಲ್ಲ, ಏನು ಮಾತಾಡಕ್ಕೂ ಆಗಕ್ಕಿಲ್ಲ. ಏಯ್, ಅಲ್ಲಿಡ್ದು ಮಾತಾಡೋ. ದೊಡ್ಡವರಿದ್ರೆ ಹೆಂಗ್ ಮಾತಾಡ್ಬೇಕಂದ್ರೆ ನಿಮ್ಮ ಅಪ್ಪ ಹೇಳ್ಕೊಟ್ಟಿಲ್ಲ ನಿಂಗೆ? ಬಾಯಿ ಮುಚ್ಕೊಂಡು ಒಳಗಡೆ ಹೋಗಿ ಏನಾರು ಕ್ಯಾಮ ಇದ್ರೆ ನೋಡು, ಹೋಗೋ. ನಾನು ಯಾವತ್ ನನ್ನ ತವ್ರ ಮನೆ ಹೊಸ್ಲು ದಾಟಿ ಈ ಮನೆಗೆ ಬನ್ನೋ ಅವತ್ತಿಂದ ಇದೇ ನನ್ನ ಮನೆ. ಈ ಮನೆಗೆ ಒಳ್ಳೇದಾದ್ರೆ ನನ್ಗೆ ಒಳ್ಳೇದು, ಕೆಟ್ಟದಾದ್ರೆ ನನ್ಗೆ ಕೆಟ್ಟದು. ಒಂದ್ ಮನೆ ಅನ್ಮ್ಯಾಕೆ ಮನೇಲಿ ಇರೋರೆಲ್ಲ ಒಂದಾಗೆ ಇರ್ಬೇಕಲ್ವೇ? ಏಯ್, ನಿನ್ನ ಗಂಟ ಮಾತಾಡಿದ್ನ ಕತ್ ಕೇಳಿಸ್ಕೊಂಡಿನೇ. ನಮ್ಮ ಅಪ್ಪ ಅಮ್ಮ ಅಂತ ಕೆಟ್ಟ ಬುದ್ಧಿನ ನನಗೆ ಕಲಿಸ್ಲಿಲ್ಲ. ಟೀ ಮಾಡಿ ತಂದ್ಕೊಟ್ಟಿನಿ, ಆಟಯ್ಯ. ಸರಿಯಾದ ಟೈಮ್ಗೆ ಟೀ ತಂದಿದ್ಯಾ? ಅದನ್ನು ಬಿಟ್ಟು ಬೇರೆ ಮಾತೇನಾದ್ರೂ ಆಡ್ದೆ ಕುಡಿಯೋ ಟೀ ನಿನ್ ಮಕ್ಕದ ಮೇಲೆ ಏರ್ಸ್ಬೇಕಾಯ್ತದೆ. ಅದು ಹೋಗ್ ಒಳಗಡೆ ಕೇಮಿನಿದೆ ನೋಡೋದು ತೊಲಗೆ. ಇನ್ ಮುಂದಕ್ಕೆ ನಾವೇನೇ ಮಾತಾಡಿದ್ರು ಸುತ್ತಮುತ್ತ ನೋಡ್ಕೊಂಡು ಮಾತಾಡಬೇಕು. ಇಲ್ದಿದ್ರೆ ಕೆಲಸ ಕೆಟ್ಟೋಯ್ತದೆ, ಗೊತ್ತಾಯ್ತೇನ್ಲಾ?